ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯಶು ದೀಪಕ್ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರ. ಇವತ್ತು ಬಂದು ಪಾಪುಗೆ 3.5 ಮಂತ್ಸ್ದು ವ್ಯಾಕ್ಸಿನೇಷನ್. ತುಂಬ ಭಯ ಆಗ್ತಾಯಿದೆ. ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಇವಾಗ ಟೈಮ್ ಬಂದು 9:15 ಆಗಿದೆ. ಇವಾಗ ಎದ್ದಿದ್ದೀನಿ. ನೈಟ್ ಪಾಪು ನಿದ್ದೆನೇ ಕೊಟ್ಟಿಲ್ಲ, 3 o'clockವರೆಗೂ ಎದ್ದಿದ್ದ. ಸೊ ಲೇಟಾಗಿ ಎದ್ದಿದ್ದೀವಿ, ಬೇಗ ಹೋಗಬೇಕು ಹಾಸ್ಪಿಟ್ಲಿಗೆ. ನಾವು ಇಂಜೆಕ್ಷನ್ ಹಾಕ್ಸೋದು ಬಂದು ಅವ್ನು ಹುಟ್ಟಿದ್ದು ಹಾಸ್ಪಿಟ್ಲಲ್ಲೇ. ಇಲ್ಲಿ ಅಂಗನವಾಡಿಲಿ ಹಾಕ್ಸ್ಕೊಬೋದು ಅಂತ ಅವ್ರು ಹೇಳಿದ್ದಾರೆ. ಬಟ್ ಅಂಗನವಾಡಿಲೇ ಬೇರೆ ಡೇಟ್ ಅವ್ರು ಒಂದೇ ದಿನ ವ್ಯಾಕ್ಸಿನೇಷನ್ ಹಾಕೋದು, ಅದು ಬೇರೆ ಡೇಟಲ್ಲಿ ಇಟ್ಕೊಂಡಿದ್ದಾರೆ. ನಮಗೆ ಹೇಳಿರೋದು 12 ಅಂದರೆ 12th ಮಾತ್ರ ಕರೆಕ್ಟಾಗಿ ಹಾಕ್ಸ್ಕೋಬೇಕು ವ್ಯಾಕ್ಸಿನೇಷನ್ ಅಂತ. ಸೊ ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊತ ಇದ್ದೀವಿ. ಮಮ್ಮಿ ರಜಾ ಹಾಕಿದ್ದಾರೆ, ಇನ್ನು ಸ್ನಾನ ಮಾಡಿಲ್ಲ. 9:15 ಆಯಿತು, ಟೈಮ್ ಆಗ್ತಾಯಿದೆ. ಬೇಗ ರೆಡಿ ಆಗಿಬಿಟ್ಟು ಬೇಗ ಹೋಗಿ ವ್ಯಾಕ್ಸಿನೇಷನ್ ಹಾಕ್ಸ್ಕೊಬರ್ಬೇಕು. ಇನ್ನೊಂದೇನೆಂದರೆ, ಈ ಶೋ ಬರುತ್ತಲ್ಲ, ನಮಗೆ ಟೈಮಿಂಗ್ಸ್ ಇದರಿಂದನೇ ಗೊತ್ತಾಗೋದು. ಈ ಶೋ ಬಂದು ಸ್ಟಾರ್ಟ್ ಆಗೋದು 8 o'clockಗೆ. ಸೊ ಈ ಶೋ ಸ್ಟಾರ್ಟ್ ಆಗಿದೆ ಅಂದರೆ 8 o'clock ಆಯಿತು, 8:30 ಹಂಗಾಗಿರುತ್ತೆ ಅಂತ. ಇವಾಗ ನೋಡಿದ್ರಲ್ಲ, ಕುಂಭರಾಶಿ ಬಂತು. ಕುಂಭರಾಶಿ ಬಂದರೆ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಕೆಲ್ಸಕ್ಕೆ ಹೋಗಿರಬೇಕು ಅಂತ. ಅದು ಕರೆಕ್ಟ್ ಟೈಮ್. ಇಲ್ಲ ಅಂದರೆ ಅದೇನಾದರೂ ಕುಂಭರಾಶಿಗಿಂತ ಲೇಟಾಗಿ ಹೋದರೆ ಪಕ್ಕ ಅವರಿಬ್ಬರಿಗೂ ಲೇಟ್ ಆಗುತ್ತೆ ಅಂತ. ಇವಾಗ ಆಲ್ರೆಡಿ ಕುಂಭರಾಶಿ ಹೇಳ್ತಿದ್ದಾರೆ. ನಮ್ಮ ಅಪ್ಪ ಇವಾಗ ಎದ್ದಿದ್ದಾರೆ, ಇವಾಗ ಕೆಲ್ಸಕ್ಕೆ ಹೋಗ್ತಾಯಿದ್ದಾರೆ. ಅಂದರೆ ಪಕ್ಕ ಲೇಟ್ ಆಗುತ್ತೆ ಅಂತ. ಸೊ ಬೇಗ ಬೇಗ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ಆಮೇಲೆ ನೋಡ್ತೀವಿ. ಪಾಪುಗೆ ಸ್ನಾನ ಮಾಡಿಸೋಣ ಅಂತ ಈಚೆ ಬಂದರೆ ಮಳೆ ಬರ್ತಾಯಿದೆ. ಬೆಳಿಗ್ಗೆ ಇನ್ನೂ ಜೋರಾಗಿ ಬರ್ತಾಯಿತ್ತಂತೆ, ಇವಾಗ ಸ್ವಲ್ಪ ತುಂತುರು ಥರ ಬೀಳ್ತಾ ಇದೆ. ಅಲ್ಲಿ ನೋಡಿದ್ರೆ ಒಲೆ ಉರಿತಾ ಇಲ್ಲ. ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಅಡಚಣೆ. ನಂಬರ್ 1 ನಾನು ಲೇಟಾಗಿದ್ದೆ. ನಂಬರ್ 2 ಮಳೆ ಬರ್ತಾಯಿದೆ. ನಂಬರ್ 3 ಒಲೆ ಉರಿತಾ ಇಲ್ಲ. ಇದೆಲ್ಲ ಯಾಕೆ ನಮಗೆ ಇಂಪಾರ್ಟೆಂಟ್ ಟೈಮಿಂಗಲ್ಲೇ ಆಗುತ್ತೆ? ಮಲಗಿದ 3:30 ಆದ್ರೂ ಎದ್ದಿರೋದು ಎಷ್ಟೊತ್ತಿಗೆ? ಕಾನ್ಶಿಯಸ್ ಕ್ಯಾಮ್ರಾ ಹೋಯ್ತು ಕಾನ್ಶಿಯಸ್. ಇವಾಗ ತಾನೇ ರೆಡಿ ಆಗದೆ. ಟೈಮ್ ಬಂದು ಎಷ್ಟು ಮಮ್ಮಿ? ಟೈಮ್ 11 o'clock ಆಗಿಬಿಟ್ಟಿದೆ. ಇವಾಗ ತಾನೇ ರೆಡಿ ಆದೆ. ಪಾಪುಗೆ ಇಂಜೆಕ್ಷನ್ ಇಕ್ತಾರಲ್ಲ, ಸೊ ಐಸ್ ಕ್ಯೂಬ್ಸ್ಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಇಕ್ಕಾನ ಐಸ್ ಕ್ಯೂಬ್. ಮತ್ತು ಎಲ್ರಿಗೂ ಇನ್ನೊಂದು ಸೀಕ್ರೆಟ್ ಹೇಳಬೇಕು. ಏನಂದರೆ, ಹೋಗಿದ್ದು ಬಂದಮೇಲೆ ಹೇಳ್ತೀನಿ. ಇದೆಲ್ಲ ಹೆಲ್ಪ್ ಆಗುತ್ತೆ ನಿಮಗೆಲ್ಲರಿಗೂ, ಓಕೆನಾ? ಐಸ್ ಕ್ಯೂಬ್ ಇಕ್ಕಿದ್ರೆ ಆ್ಯಕ್ಚುಲಿ ಸ್ವಲ್ಪ ಅವ್ರಿಗೆ ಊತ ಬಂದಿರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಲಾಸ್ಟ್ ಟೈಮ್ ಯಾಮಾರ್ಬಿಟ್ಟು ಇಕ್ಕೇ ಇರಲಿಲ್ಲ. ಸೊ ಅದಕ್ಕೆ ಇವಾಗ ಇಕ್ಬಿಟ್ಟು ಸೂಪರ್ ಫ್ರೀಸ್ ಇಕ್ಕಿದ್ರೆ ನಾವು ಬರೋಷ್ಟರಲ್ಲಿ ಐಸ್ ಕ್ಯೂಬ್ ಆಗಿರುತ್ತೆ. ಸೊ ನೋಡೋಣ. ನಮ್ಮ ಈಚೆಗಡೆ ಮಳೆ ಬೇರೆ ಬರ್ತಾಯಿದೆ. ಏನು ಕ್ಯಾಬಲ್ಲಿ ಹೋಗೋದಾ ಬಸ್ಸಲ್ಲಿ ಹೋಗೋದಾ ಅಂತ ಥಿಂಕ್ ಮಾಡಿಬಿಟ್ಟು ಆಮೇಲೆ ಏನ್ರಲ್ಲಿ ಹೋಗ್ತಿರೋ ತೋರಿಸಿ.
ಆರದು ಇದಂತ ಕೊಡಿ ಸಿಸ್ಟರ್ ಅನ್ನ ಚಿನ್ನೆ ಇವಾಗ ಒಂದೇ ಅಲ್ವಾ ನಮ್ಮ ಪಾಪುಗೆ ಮೂರು ಅಯ್ಯೋ ಪ್ಯಾಂಟ್ ತೆಗಿಬೇಕಾ ಚಿನಿಮಾ ಬಂದ ಚಿನಿಮಾ ನಗಿ ಬಿಡ ಸುಮ್ಮನೆ ಚೆನ್ನಾಗೈತಲ್ಲ ಚೆನ್ನಾಗೈತೆ ಮಾಡ ಇಲ್ಲ ಆಗೈತೆ 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 ಎಲ್ಲ ಬಾಯಲ್ಲಿ ಇಟ್ಕೊಂಡ ಭೂಮಿಲಿ ಅವಲ್ಲ ಅವಲ್ಲ ಆಮೇಲೆ ಇನ್ನು ಯಾವಾಗ ಬರ್ಬೇಕು ಸ್ಟಡಿ 9 months. ಹಾಂ ಇಲ್ಲೇ ಮುಗಿಸ್ಕೊಂಡಿರ್ತೇವೆ ಇಲ್ಲ ಮುಗಿಸ್ಕೊಂಡಿರ್ತೇವೆ ಯಾವ ವರ್ಕ್ ಕುಡಿಯೋದು ಗೌರಿ ಬಿದ್ದು ಅಲ್ಲಿ 10 ತಿಂಗಳದ ಅಲ್ಲಿ ಇಂಜೆಕ್ಷನ್ ಎಲ್ಲ ತೊಗೊಂತೀರಾ ಗೌರಿ ಬಿದ್ದರೆ ಹತ್ರ ಚಿಕ್ಕಬಳ್ಳಾಪುರ ಸೈಡ್ ಮೊದಲು ಅಲ್ಲಿಷ್ಟು ದೂರ ಆಗೋಯ್ತು 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 ಆಗೋಯ್ತಲ್ಲ ಆಯ್ತಾ ಆಗೋಯ್ತು ಚಿನ್ನಿ ಏನೇನು ಇಂಜೆಕ್ಷನ್ ಸಿಸ್ಟರ್ ಅಂತ ಈ ಕಡೆನಾ ಮಕ್ಕಳ ಕಾಯಿಲೆ ಕ್ಯಾಂಪಸ್ ಬಿಚ್ಬಿಟ್ಟು ಕದಲಬಾರ್ದು ಇವಾಗ ತಾನೇ ಇಂಜೆಕ್ಷನ್ ಮುಗಿಸ್ಕೊಂಡು ಮಳೆ ಬೇರೆ ಬರ್ತಾ ಇದೆ. ಊಬರ್ ಬುಕ್ ಮಾಡಿದ್ದೀನಿ. ಊಬರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಮ್ಮಿ ಪಾಪ 3 ಇಂಜೆಕ್ಷನ್ ಚುಚ್ಚಿಬಿಟ್ರು ಗೈಸ್. ನಾನು ಒಂದೇ ಒಂದು ಅಂದ್ಕೊಂಡಿದ್ದೆ, 3 ಚುಚ್ಚಿದ್ರು. ನಿಮ್ಗೆ ನನ್ನ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ನೋಡುವ ಊಬರ್ ವೇಟಿಂಗ್. ಊಬರ್ ಬುಕ್ ಮಾಡಿದ್ದೆ ಅಂದಲ್ಲ, ಊಬರ್ ಬಂತು, ಹತ್ಕೊಂಡ್ವಿ. ರೇಟ್ ನೋಡಿದ್ರೆ ಮಳೆಗೆ ಎಷ್ಟು ಡಬಲ್ ಆಗಿಬಿಟ್ಟಿದೆ. 90 ಇದ್ದಿದ್ದು 150 ತೋರಿಸ್ತಿದೆ. ನಾವು ಯಾವಾಗಲೂ ಓಡಾಡ್ತಾ ಇರ್ತೀವಲ್ಲ ಅಲ್ಲೇ 90 ಇದ್ದಿದ್ದು, ಯಾವಾಗಲೂ ನಾನು ಹೋಗ್ಬೇಕಾದಾಗ 150 ಆಗಿಬಿಟ್ಟಿದೆ. ಎವ್ರಿಥಿಂಗ್ ಮ್ಯಾಟರ್ಸ್ ಇನ್ ಬ್ಯಾಂಗ್ಳೂರ್. ಟ್ರಾಫಿಕ್ ಅಂತೂ ಸಖತ್ತಾಗಿರುತ್ತೆ. ಬ್ಯಾಂಗ್ಳೂರ್ ಟ್ರಾಫಿಕ್ ಕೇಳಬೇಕಾ? ಪಾಪ ಮಮ್ಮಿ ನೈಟ್ ನಿದ್ದೆ ಇಲ್ಲ ಅಂದ್ಬಿಟ್ಟು ಪಾಪ ಆಟೋದಲ್ಲೇ ನಿದ್ದೆ ಮಾಡ್ತಾಯಿದ್ರು. ಅವರು 3 o'clockವರೆಗೂ ಎದ್ದಿದ್ರಲ್ಲ, ಸೊ ಅವ್ರಿಗೂ ನಿದ್ದೆ ಬರ್ತದೆ ಅಂತ ಆಟೋದಲ್ಲಿ ಮಾಡಿಬಿಟ್ರು. ನನಗೂ ನಿದ್ದೆ ಬರ್ತಾ ಇದೆ. ನನ್ನ ಕಣ್ಣು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು. ಆದರೆ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಈ ಥರ ಪ್ರಾಬ್ಲಮ್ ಆಗ್ತಿದೆ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಲಡ್ಡು ಆಟೋದಲ್ಲಿ ಮಲ್ಕೊಂಡಿದ್ದ, ಇವಾಗ ಎದ್ದಿದ್ದಾನೆ. ಐಸ್ ಕ್ಯೂಬ್ ಆಗಿದೆಯಾ ಇಲ್ಲ ನೋಡೋಣ. ಮೇಬಿ ಆಗಿರುತ್ತೆ. ಎಸ್ ಆಗಿದೆ. ಇದು ಸ್ವಲ್ಪ ನೀರಿತ್ತು, ಇಲ್ಲ ಇಲ್ಲೆಲ್ಲ ಖಾಲಿನಾಗಿ ಒಂದೇ ಒಂದ್ರಲ್ಲಿ ಇಕ್ಕಿದ್ದೀನಿ. ಇನ್ನೊಂದೇನು ಗೊತ್ತಾ, ಹೋಗ್ಬೇಕಾದಾಗ ನಾನೇನೋ ಒಂದು ನಿಮಗೆ ಸೀಕ್ರೆಟ್ ಹೇಳ್ತೀನಿ ಅಂತ ಅಂದಿದ್ನಲ್ಲ, ಆ ಸೀಕ್ರೆಟ್ ನನಗೆ ಹೋಗ್ಬೇಕಾದಾಗ ಸಿಕ್ಕಿಲ್ಲ. ಅದಕ್ಕೆ ನೋಡಿ ಎಷ್ಟು ಮಿಸ್ ಮಾಡಿಕ್ಕಿದ್ದೀನಿ. ನೋಡಿ ಇಷ್ಟು ಸಿಕ್ಕಿಲ್ಲ ಅಂದ್ಬಿಟ್ಟು ಎಷ್ಟು ಮಿಸ್ ಮಾಡಿ. ಏನು ಹೇಳ್ತೀಯ ಮಮ್ಮಿ? ಚೆನ್ನಾಗಿ ಮಾಡಿದ್ಯಮ್ಮ. ಆಮೇಲೆ ಮತ್ತೆ
ಒಂದು ಬಾಟ್ಲ್ ಖಾಲಿಯಾಗಿತ್ತು, ಒಂದು ಬಾಟ್ಲ್ ದೀಪಕ್ ತಂದಿದ್ರು, ಅದು ನಂಗೆ ಸಿಕ್ಕಿಲ್ಲ. ಮತ್ತೆ ಹೋಗ್ಬೇಕಾದಾಗ ಅಂಗಡಿಲಿ ಇಸ್ಕೊಂಡು ಹೋಗಿದ್ದೆ. ಅದಕ್ಕಿಂತ ಆ ಸೀಕ್ರೆಟ್ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದನ್ನೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ನೋಡಿ ಗೈಸ್, ಅದೆಲ್ಲ ಗಲೀಜು ಮಾಡಿದ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾಪಗೆ ಮಲಗಿಸೋದಕ್ಕಂತ ನೀಟಾಗಿ ಹಾಸಿ ಇಕ್ಕಿದ್ದೀನಿ. ಅವನ್ನ ಮಲಗಿಸ್ಬಿಟ್ಟು ನೀಟಾಗೆಲ್ಲ ಹಾಸಿ ಅವನ್ನ ಮಲಗಿಸ್ಬಿಟ್ಟು ಏನೋ ಒಂದು ಸೀಕ್ರೆಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಆ ಸೀಕ್ರೆಟ್ ಇನ್ನೇನೂ ಇಲ್ಲ. ಗ್ಲಿಸರಿನ್ ಕಾಣಿಸ್ತಾ ಇದೆಯಾ? ಗ್ಲಿಸರಿನ್ ಅಂತ ಅಂದರೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ. ವ್ಯಾಕ್ಸಿನೇಷನ್ ಆಗಿದ ತಕ್ಷಣ, ಅಂದರೆ ಅವರು ಸೂಜಿ ಚುಚ್ತಾರಲ್ಲ, ಚುಚ್ಚಿದ ತಕ್ಷಣ ಅಪ್ಲೈ ಮಾಡಿದ್ರೆ ಅವ್ರಿಗೆ ಚುಚ್ಚಿದ ತಕ್ಷಣ ಮಾತ್ರ ಪೇಯ್ನ್ ಆಗುತ್ತೆ, ಚುಚ್ಚಿದ ಮೇಲೆ ಪೇಯ್ನ್ ಆಗಲ್ಲ. ಅದು ಸ್ವಲ್ಪ ಡ್ರೈ ಆಗ್ತಾ ಬರ್ತಾ ಇರುತ್ತಲ್ಲ, ಅವಾಗ ಮತ್ತೆ ಮತ್ತೆ ಹಚ್ತಾ ಇದ್ದರೆ ಮಕ್ಳಿಗೆ ಅಷ್ಟೊಂದು ಪೇಯ್ನ್ ಆಗಲ್ಲ. ಇದು ಒಂದು ಸೀಕ್ರೆಟ್ ನಾನು ನಿಮಗೆ ಹೇಳ್ಬೋದು. ಫಸ್ಟ್ ಮಾಡ್ತಾಯಿದ್ರೋ ಇಲ್ವೋ, ಇಲ್ಲ ಸ್ವಲ್ಪ ಜನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಬಟ್ ನಾನು ಇದನ್ನು ಯೂಸ್ ಮಾಡಿಬಿಟ್ಟು ಪಾಪು ಮೇಲೆ ರಿಸಲ್ಟ್ ಸಿಕ್ಕಿದ ಮೇಲೇ ನಿಮಗೆಲ್ಲ ಸಜೆಸ್ಟ್ ಮಾಡ್ತಾ ಇರೋದು. ಗ್ಲಿಸರಿನ್ ಅಂತ, ಇದು 35 ರೂಪೀಸ್ ಆಗುತ್ತೆ ಅಷ್ಟೇ. ಎಲ್ಲಿ ಚುಚ್ಚಿರ್ತಾರೋ ಅಲ್ಲಿ ಇಯರ್ಬಡ್ಸಲ್ಲಿ ಸುಮ್ಮನೆ ಹಿಂಗೆ ಸಾಫ್ಟಾಗಿ ಅಪ್ಲೈ ಮಾಡಿದ್ರೆ ನೋವಿರಲ್ಲ. ಆ ಡ್ರೈ ಆದಮೇಲೆ ಅವರು ಕಾಲ ಆಡಿಸ್ತಾ ಇರ್ತಾರಲ್ಲ, ಅವಾಗ ಸ್ವಲ್ಪ ನೋವಾಗುತ್ತೆ. ಅವಾಗ ಮತ್ತೆ ಮತ್ತೆ ಅಪ್ಲೈ ಮಾಡ್ತಾಯಿದ್ರೆ ಯಾವ ನೋವು ಇರೋದಿಲ್ಲ. ಮತ್ತು ಆ ಪೇಯ್ನ್ ಬಂದು 24 hours ಅಷ್ಟೇ ಇರೋದು. ಫಸ್ಟ್ ಇಂಜೆಕ್ಷನ್ ಮಾತ್ರ ತುಂಬ ನೋವಾಗುತ್ತೆ. ಇನ್ನು ಅದೇ 1.5 ಮಂತ್ದು ಹಾಕಿಸ್ತೀವಲ್ಲ, ಅದು ಮಾತ್ರ ತುಂಬ ಪೇಯ್ನ್ ಆಗುತ್ತಂತೆ. 2.5 3.5 ಅಷ್ಟೊಂದೇನು ಪೇಯ್ನ್ ಆಗೋಲ್ಲ. ಬಟ್ ನಾನಂತೂ ಹಚ್ತಾ ಇದ್ದೆ. ಐಸ್ ಕ್ಯೂಬ್ ಇದು ಹಚ್ಬಿಟ್ಟು ಡ್ರೈ ಆಗುತ್ತಲ್ಲ, ಆ ಡ್ರೈ ಆಗಿರೋ ಗ್ಯಾಪಲ್ಲಿ ಐಸ್ ಕ್ಯೂಬ್ ಇಟ್ಬಿಟ್ಟು ಆಮೇಲೆ ಮತ್ತೆ ಇದನ್ನ ಹಚ್ಚಿದ್ರೆ ಆರಾಮಾಗಿ ಮಲ್ಕೊತಿದ್ದೆ. ಮತ್ತು ಜ್ವರ ಬಂದರೆ ಕ್ರೋಸಿನ್ ಅವರೇ ಡಾಕ್ಟರ್ ಸಜೆಸ್ಟ್ ಮಾಡಿದರು. ಕ್ರೋಸಿನ್ ಹಾಕಿದ್ರೆ ಯಾವ ಜ್ವರನೂ ಬರೋದಿಲ್ಲ. ನಿಮಗೆ ಅವನ ವಯಸ್ಸು ಕೇಳಿಸ್ತಾ ಇರ್ಬೋದು, ಇವಾಗ ತಾನೇ ಚುಚ್ಚಿಸ್ಕೊ ಬಂದಿದ್ದೀವಿ, ಆರಾಮಾಗಿ ಆಟಾಡ್ತಿದ್ದಾನೆ. ಅವರು ಇಂಜೆಕ್ಷನ್ ಹಾಕಿದ ತಕ್ಷಣ ನಾನು ಇದನ್ನು ಹಚ್ಚಿದೆ. ನಾರ್ಮಲಾಗಿ ಕಾಲೆಲ್ಲ ಅಲ್ಲಾಡಿಸ್ಕೊಂಡು ಚೆನ್ನಾಗಿದ್ದಾನೆ. ಅದೊಂದು ಸೀಕ್ರೆಟ್ ಹೇಳಬೇಕು ಅಂತಿದ್ದೆ, ಅದು ಹೇಳಿದೆ. ಮತ್ತು ಇನ್ನೊಂದು ಏನಂದರೆ, ಅಷ್ಟು ಎಲ್ಪ್ ಮಾಡ್ತಾರಲ್ಲ ಮಮ್ಮಿ ನಮಗೆ. ಯಾಕೆ ಮಮ್ಮಿ ಪಪ್ಪ ಅಷ್ಟೊಂದು ಇಷ್ಟ ಅಂದರೆ ಇದೊಂದೇ ರೀಸನ್. ನೈಟು 3 o'clock ಆಯಿತು ಅವ್ನು ಮಲ್ಕೊಳ್ಳೋದು. ನಾನು 2 o'clockವರೆಗೂ ನೋಡ್ಕೊಂಡಿದ್ದೆ ಅವನ್ನ. ಅಪ್ಪ ಬಂದಿದ್ದು 2:30 ಸಮಥಿಂಗ್. OT ಮಾಡ್ತಾರೆ ಅಂತ ಹೇಳಿದ್ನಲ್ಲ ಮೈ ಡೈಲಿ ರೊಟೀನ್ ವ್ಲಾಗಲ್ಲಿ. ನಾನು OT ಮಾಡ್ತಾನೆ ಇರ್ತಾರೆ ಅವ್ರು ಡೈಲಿ, ಯಾಕಂದರೆ ಒಬ್ಬರೇ ಡ್ರೈವರ್ ಇರೋದು. ಅದಕ್ಕೆ 3 o'clockಗೆ ಅವ್ನು ಮಲ್ಕೊಂಡಿದ್ದು. 2:30ಗೆ ನಮ್ಮ ಅಪ್ಪ ಬಂದಿದ್ದು. ನಾನು 2 o'clockವರೆಗೂ ನೋಡಿಕೊಂಡು ಏನಿಲ್ಲ, ಆಟಾಡ್ತಾಯಿದ್ದ, ಸುಮ್ಮನೆ ಕಿರ್ಚ್ಕೊಂಡು ಆಟಾಡ್ತಾಯಿದ್ದ, ಅಷ್ಟೊಂದೇನು ಕಾಟ ಕೊಡ್ತಾ ಇರಲಿಲ್ಲ. ಅಂದರೆ ಅವ್ನು ಮುಂದೆ ಇರಬೇಕು ಯಾರಾದರೂ, ಇಲ್ಲಾಂದರೆ ಕಿರ್ಚ್ಕೊತಾನೆ ಆ ಥರ. ಸೊ ಮಮ್ಮಿ ನೀನು ಮಲ್ಕೋ, ನಾನು ನೋಡ್ಕೊತೀನಿ ಅಂತ ಹೇಳಿದ್ರು. ಅದಕ್ಕೆ ಅನಿಸುತ್ತೆ. ಮತ್ತು ಅಪ್ಪ 2:30ಗೆ ಬಂದುಬಿಟ್ಟು ನೀನು ಮಲ್ಕೋ, ನಾನು ಮಲಗಿಸ್ತೀನಿ ಪಾಪುನ ಅಂತ ಅಂತಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ಲ. ಓನ್ಲಿ ಅಪ್ಪ ಅಮ್ಮ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ. ಬೇರೆ ಎಲ್ಲರೂ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ನಾನು ಮಲಗಿದ್ರೆ ಸಾಕು, ಅವ್ರು ಹೆಂಗಾದ್ರೂ ಮಾಡ್ಕೊಳ್ಳಿ. ಆದರೆ ಅಪ್ಪ ಅಮ್ಮ ಹಂಗಲ್ಲ, ಅವ್ಳು ಮಲ್ಕೊಳ್ಳಿ, ನಾವು ನೋಡ್ಕೊಳ್ಳೋಣ ಅಂತ. ಎಷ್ಟು ನಾನು ನಿಮಗೆ ಆಟೋದಲ್ಲಿ ತೋರಿಸ್ತಿದ್ರಲ್ಲ ನಮ್ಮ ಮಲಗಿರೋದನ್ನ. ನೈಟ್ ಅವರು ನಿದ್ದೆ ಕೆಟ್ಟಿದ್ರು ಅಂದರೂ ನನಗೆ ಮಲ್ಕೊ ಅಂತ ಅಂದ್ರಲ್ಲ. ಈ ಪ್ರೀತಿ ಯಾರ ಕೈಲೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಓನ್ಲಿ ಪಪ್ಪ ಮಮ್ಮಿ. ಅವಾಗೆ ನನಗೇನೂ ಸಿಕ್ಕಿಲ್ಲ ಅಂತ ಜೋರಾಗಿ ಬೈದ್ಬಿಟ್ಟು, ಇಲ್ಲಿ ಇಕ್ಕಿದ್ರೆ ಏನೂ ಸಿಗೋದಿಲ್ಲ ಹಂಗೆ ಹಿಂಗೆ ಅಂತ ಜೋರಾಗಿ ಬೈದೆ. ಬಟ್ ಅವರು ಎಷ್ಟು ಮಾಡ್ತಾರೆ ಅಂದರೆ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಪ್ರೀತಿ ಕೊಡ್ತಾರೆ. ಅದು ಅಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದೆ ನಾನು ನೆಕ್ಸ್ಟ್ ಯಾವ ವ್ಲಾಗ್ ಮಾಡಲಿ ಅಂತ. ಎಲ್ಲರೂ ಕೇಳಿದ್ದು ನಿಮ್ಮದು ಡೈಲಿ ವ್ಲಾಗ್ಸ್ ಹಾಕಿ, ಇಲ್ಲ ಮಿನಿ ವ್ಲಾಗ್ಸ್ ಹಾಕಿ ಅಂತ. ಸೊ ನಾನು ಯಾಕೆ ಡೈಲಿ ವ್ಲಾಗ್ಗೆ ಸ್ವಲ್ಪ ಹಿಂಜರಿತೀನಿ ಅಂದರೆ, ಡೈಲಿ ಏನು ಮಾಡ್ತೀನೋ ಅದನ್ನೇ ಮಾಡ್ತೀನಾ. ಅದೇ ವ್ಲಾಗ್ನ ಎಡಿಟ್ ಮಾಡಬೇಕು, ಅದೇ ವ್ಲಾಗ್ನೇ ಹಾಕಬೇಕು. ಇವತ್ತೇನು ಮಾಡಿರ್ತೀನೋ ನಾಳೆನೂ ಅದೇ ಮಾಡಿರ್ತೀನಿ. ನಿಮಗೆ ನೋಡೋರಿಗೆ ಬೋರ್ ಆಗಲ್ವಾ? ಇಲ್ಲ ನಮಗೇನು ಬೋರ್ ಆಗಲ್ಲ, ನೀವು ಡೈಲಿ ವ್ಲಾಗ್ ಹಾಕಿ ಅಂದರೆ ನಾನು ಖಂಡಿತವಾಗ್ಲೂ ಹಾಕ್ತೀನಿ. ಅದನ್ನು ಕಮೆಂಟ್ ಮಾಡಿ ಹೇಳಿ. ಅಂದರೆ ನನ್ನ ಮೈಂಡಲ್ಲಿ ಏನು ಥಿಂಕ್ ಮಾಡ್ತಾ ಇರ್ತೀನಿ ಅಂದರೆ, ನಾನು ಇವಾಗ ಡೈಲಿ ವ್ಲಾಗ್ಸ್ ಹಾಕೋಕ್ಕೇನಿಲ್ಲ, ಹಾಕ್ತೀನಿ. ಬಟ್ ಇವತ್ತೇನು ಮಾಡ್ತೀನೋ ನಾಳೆನೂ ಅದೇ ಮಾಡ್ತೀನಿ. ನಾನು ಎಲ್ಲೂ ಹೊರಗಡೆ ಹೋಗಂಗಿಲ್ಲ, ಹೊರಗಡೆ ಹೋಗೋದು ಇಲ್ಲ. ಸೊ ಬೋರ್ ಆಗ್ಬೋದೇನೋ, ಎಲ್ಲಿ ನೋಡೋದು ನಿಲ್ಲಿಸ್ಬಿಡ್ತಾರೋ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಡೈಲಿ ವ್ಲಾಗ್ಸ್ ಮಾಡೋದ್ರಿಂದ ಹಿಂಜರಿತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ, ನಾವು ನೋಡ್ತೀವಿ, ನೀವು ಮಾಡಿ ಹಾಕಿ ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಮತ್ತು ಎಲ್ಲರೂ ಕೇಳಿದ್ದು ಅಷ್ಟೇ, ಡೈಲಿ ವ್ಲಾಗ್ಸ್. ಆಲ್ಮೋಸ್ಟ್ ಎಲ್ಲರೂ ಡೈಲಿ ವ್ಲಾಗ್ಸೇ ಕೇಳಿರೋದು. ಮತ್ತು ನಿಮ್ಮ ಬೇಬಿಗೆ ಏನು ನೇಮ್ ಇಡ್ತೀರಾ ಅಂತ ಸ್ವಲ್ಪ ಜನ ಕೇಳಿದ್ದಾರೆ. ಇಟ್ಟಾಗ ಅದರದ್ದೊಂದು ವ್ಲಾಗ್ ಹಾಕ್ತೀನಿ. ಮತ್ತು ಹೇಳಿ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ
ನಮಗೇನು ಬೋರ್ ಆಗೋಲ್ಲ, ನೀವು ಹಾಕಿ ಅಂತಂದರೆ ಖಂಡಿತವಾಗ್ಲೂ ಹಾಕ್ತೀನಿ, ನಂಗೆ ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಇವಾಗ ಈವ್ನಿಂಗ್ ಆಗಿದೆ. ಇಷ್ಟೊತ್ತು ನಾನು ಹಾಸ್ಪಿಟ್ಲಿಂದ ಬಂದುಬಿಟ್ಟು ಈ ಬೆಲ್ಟ್ನ ಹೊಲಿತಾ ಇದ್ದೆ. ಅಷ್ಟೊಂದು ಹೊಲಿಯೋದಕ್ಕೆ ಏನು ಬರೋಲ್ಲ ನನಗೆ, 1 ಅವರ್ಗೆ 1 ಬೆಲ್ಟ್ ಹೊಲಿತೀನಿ ಅಷ್ಟೇ. ಮತ್ತು ಮಮ್ಮಿ ಹಾಸ್ಪಿಟ್ಲಿಂದ ಬಂದುಬಿಟ್ಟು ಮಲ್ಕೊಂಡಿದ್ರು, ಹೇಳಿದ್ನಲ್ಲ 3 o'clock ಪಾಪು ನಿದ್ದೆ ಮಾಡೋಕ್ಕೆ ಕೊಟ್ಟಿರಲಿಲ್ಲ ಅಂದ್ಬಿಟ್ಟು. ಸೊ ಮಮ್ಮಿ ನನಗೆ ಹಾಲು ಮತ್ತು ಬ್ರೆಡ್ ಕೊಟ್ಟಿದ್ದಾರೆ, ಅವರು ಕಾಫಿ ಕುಡಿತಾ ಇದ್ದಾರೆ. ಈ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ಹೆಲ್ಪ್ ಆಗುವಂಥದ್ದು ನಾನು ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಶು ದೀಪಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಡೈಲಿ ವ್ಲಾಗ್ಸ್ ಬೇಕು ಅಂದರೆ ಈ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೀನಿ. ಬಾಯ್, ಅಂಟಿಲ್ ದೆನ್ ಟೇಕ್ ಕೇರ್.